ನೈಸ್ ರಸ್ತೆ ಟೋಲ್ ಸಂಗ್ರಹ ವಿಚಾರಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಹಾಗಾದ್ರೆ ದಳಪತಿಗಳ ಹೋರಾಟ ಹೇಗಿರುತ್ತೆ? ಇದರ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದೇನು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ. ಸರ್ಕಾರವು ಅವರ ಜೊತೆ ಶಾಮೀಲಾಗಿದ್ದಾರೆ. ಆ ಮಾಲೀಕನ ಜೊತೆ, ನೈಸ್ ಮಾಲೀಕನ ಜೊತೆ ಕೋಟ್ಯಾಂತರ ರೂಪಾಯಿ ಲೂಟಿ ಆಗಿದೆ. ಇದರಲ್ಲಿ ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡಿದ್ದಾನೆ ಜನಗಳಿಂದ ಇಲ್ಲಿಗಲ್ ಆಗಿ. 111 ಕಿಲೋಮೀಟರ್ ರಸ್ತೆಗೆ ಬರೀ 5 ಕಿಲೋಮೀಟರ್ ರಸ್ತೆ ಮಾಡಿದ್ದಾನೆ. ಅವ್ನು ಟೋಲ್ ಕಲೆಕ್ಷನ್ ಮಾಡಾಗೇ ಇಲ್ಲ. ರಾಜ್ಯ ರಾಜಕೀಯದಲ್ಲಿ ಜೋರಾದ ನೈಸ್ ಸಮರ. ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಡೆಡ್ಲೈನ್ ಕೊಟ್ಟ ಬಳಿಕವೂ ಕೋರ್ಟ್ ಆದೇಶವನ್ನು ಅನುಷ್ಠಾನ ಮಾಡಲು ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ. ಹೀಗಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೋಮವಾರ ಮತ್ತೆ ನೈಸ್ ಹೋರಾಟವನ್ನು ಕೈಗೆತ್ತಿಕೊಳ್ಳುವ ಸಂಬಂಧ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ರೂಪಿಸುತ್ತಿದ್ದಾರೆ ಎನ್ನುತ್ತಿವೆ ಮೂಲಗಳು. ಮಾನ್ಯ ಉಚ್ಚ ನ್ಯಾಯಾಲಯ ಅದರ ಬಗ್ಗೆ ಭಾಳ ವಿಸ್ತಾರವಾದಂಥ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅಲ್ಲಿ ಮಾನ್ಯ ಕಾನೂನು ತಜ್ಞರು, ವಕೀಲರು, ಅವರೆಲ್ಲರೂ ಸಹ ಯುವಕರು ಅಲ್ಲಿಗಾಗಲೇ ಯಾರು ಆ ಟೋಲಲ್ಲಿ ಯಾರು ಈಗಾಗಲೇ ಅದು ನೈಸ್ ಟೋಲ್ಗೆ ಸಂಬಂಧಪಟ್ಟಂತೆ ಸುಮಾರು 18 ಟೋಲ್ಗಳಿದ್ದಾವೆ. ಅಲ್ಲಿ ಎಲ್ಲ ಕಡೆಯೂ ಸಹ ದಿನನಿತ್ಯ ತಿಕ್ಕಾಟ ನಡೀತಾ ಇದೆ. ಕಾರಣ ಇಷ್ಟೇ, ಕುಮಾರಣ್ಣವರು, ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು, ಕೇಂದ್ರದ ಸಚಿವರು ಅವ್ರು ಹೇಳಿರ್ತಕ್ಕಂಥದ್ದು ಈಗಾಗಲೇ ಹೈಕೋರ್ಟು ಒಂದು ಜಡ್ಜ್ಮೆಂಟ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಮುಂದಿನ ಹೋರಾಟ ಹೇಗಿರಲಿದೆ? ಜೆಡಿಎಸ್ ಉನ್ನತ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ನೈಸ್ ಹೋರಾಟದ ವಿಚಾರವಾಗಿ ಬೃಹತ್ ಅಭಿಯಾನವನ್ನ ದಳಪತಿಗಳು ಕೈಗೊಳ್ಳಲಿದ್ದಾರಂತೆ. ಜನರಿಗೆ ಅರಿವು ಮೂಡಿಸಲು ಮುಂದಾಗಿರುವಂತಹ ಜೆಡಿಎಸ್ ಕರಪತ್ರಗಳ ಮೂಲಕ ನೈಸ್ ಅಕ್ರಮ ಟೋಲ್ ಸಂಗ್ರಹದ ವಿರುದ್ಧ ಅಭಿಯಾನಕ್ಕೆ ಪ್ಲಾನ್ ರೂಪಿಸಲಿದೆಯಂತೆ. ನಾನು ಈ ಹಿನ್ನೆಲೆಯಲ್ಲಿ ಕೋರ್ಟಿನ ತೀರ್ಪಿನ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ, ಆ ರಸ್ತೆ ಓಡಾಡೋರಿಗೆ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ. ಸರ್ಕಾರವು ಅವರ ಜೊತೆ ಶಾಮೀಲಾಗಿದ್ದಾರೆ. ಆ ಮಾಲೀಕನ ಜೊತೆ, ನೈಸ್ ಮಾಲೀಕನ ಜೊತೆ ಇವತ್ತು ಇಲ್ಲಿಗಲ್ ಆಗಿ ಅಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡೇನಿದೆ. ಅಂತಿಮವಾಗಿ ಇವತ್ತು ಆ ಒಂದು ಸರ್ಕಾರದ ಮೌನ ವಹಿಸಿ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಜನರಿಂದ ಕಿಸೆಯಿಂದ ಕಿತ್ಕೊಳ್ತಾ ಇರತಕ್ಕಂಥದ್ದೇನಿದೆ ಅದನ್ನು ನಿಲ್ಲಿಸಲಿಕ್ಕೆ ಟೋಲ್ನಲ್ಲಿ ದುಡ್ಡು ಕೊಡಬೇಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ. ಇನ್ನು ನೈಸ್ ವಿಚಾರಕ್ಕೆ ಸರ್ಕಾರ ಸುಮ್ಮನೆ ಇದೆಯಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಅವರು ಹೇಳಿದ್ದು ಹೀಗೆ. ನೋಡಿ, ಅದು ನಾವು 30 ವರ್ಷ ಕೊಟ್ಟಿದ್ದೀವಿ, ಈಗ 20 ವರ್ಷ ಆಗಿದೆ. PPP ಮಾಡಲ್ನಲ್ಲಿ ಅವರು ಅದನ್ನು ಮಾಡಿದ್ದಾರೆ. 30 ವರ್ಷ ರೈಟ್ಸ್ ಇದೆ. ಸೊ ನಾವು ಅದರಲ್ಲಿ ಅದನ್ನೇನು ಈಗ ಹಿಂದೆ ಹೋಗ್ಲಿಕ್ಕೆ ಬರಲ್ಲ, ಮುಂದೆ ಹೋಗ್ಲಿಕ್ಕೆ ಬರಲ್ಲ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಸೊ ಅದೇನಿದ್ರು ಕಾನೂನು ಹೋರಾಟ ಮಾಡಬೇಕು. ಅವರು ಯಾರು ಎಫೆಕ್ಟೆಡ್ ಪಾರ್ಟಿ ಆಗಲಿ, ಪರ್ಸನ್ ಆಗಲಿ. ಸೊ ಹೀಗಾಗಿ ನಾವು ಹಿಂದೆ ಕೂಡ ನಾವು ಕೂಡ ಅದನ್ನು ಜಾಸ್ತಿ ಮಾಡಬೇಡ ಅಂತ ಹೇಳಿದಾಗ ಕೂಡ ಅವರು ಕೋರ್ಟ್ ಮುಖಾಂತರ ಜಾಸ್ತಿ ಮಾಡ್ಕೊಂಡಾರೆ. ಜಾಸ್ತಿ ಆಗಿದೆ ಅಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಅವ್ರು ನೇರವಾಗಿ ಕೋರ್ಟ್ನಿಂದ ಆದೇಶ ಮಾಡಿಸಿ ಅವ್ರು ಹೆಚ್ಚು ಮಾಡಿದ್ದಾರೆ. ಸೋಮವಾರ ಕೇಂದ್ರ ಸಚಿವ ಕುಮಾರಸ್ವಾಮಿ ನೇತೃತ್ವದಲ್ಲಿ ನೈಸ್ ವಿರುದ್ಧ ಅಭಿಯಾನದ ರೂಪರೇಷೆಗಳು ಸಿದ್ಧವಾಗಲಿದೆ. ಇದಾದ ಬಳಿಕ ಬುಧವಾರ ಅಥವಾ ಗುರುವಾರ ಜೆಡಿಎಸ್ ನೇರವಾಗಿ ಫೀಲ್ಡ್ಗೆ ಇಳಿಯಲಿದೆ. ರಾಜ್ಯ ಸರ್ಕಾರದಿಂದ ಆಗದ ಕೆಲಸವನ್ನ ಜನ ಅಭಿಪ್ರಾಯದ ಮೂಲಕ ಅನುಷ್ಠಾನ ಮಾಡೋದಕ್ಕೆ ದಳಪತಿಗಳು ಮುಂದಾಗಿದ್ದಾರೆ. ಈ ಹೋರಾಟದಲ್ಲಿ ಜೆಡಿಎಸ್ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು.